ಹಲೋ ಗೈಸ್, ನಮ್ಮ ಆರ್-ಸಿ-ಬಿಗೆ ಮತ್ತೊಬ್ಬ ಪ್ಲೇಯರ್ ಎಂಟ್ರಿ. ಒಳ್ಳೆ ಫಾಸ್ಟ್ ಬೌಲರ್, ನಮ್ಮ ಹಜಲ್ವುಡ್ ಗೆ ಒಳ್ಳೆ ಬ್ಯಾಕಪ್ ಪ್ಲೇಯರ್ ಜಾಕೋಬ್ ಡಫಿ. ಇವರು 2 crores ಗೆ ನಮ್ಮ ಆರ್-ಸಿ-ಬಿಗೆ ಎಂಟ್ರಿ ಆಗಿದ್ದಾರೆ. ವಿನಯ್, ಜಾಕೋಬ್ ಡಫಿ ಬಂದು ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್. ಪಕ್ಕಾ ಹ್ಯಾಜಲ್ವುಡ್ ಅವರ ರಿಪ್ಲೇಸ್ಮೆಂಟ್ ಆಗಿ ಬೈ ಮಾಡಿದ್ದಾರೆ. ಒಳ್ಳೆ ಪ್ಲಾನ್ ಮಾಡಿ ಆರ್-ಸಿ-ಬಿ ಮ್ಯಾನೇಜ್ಮೆಂಟ್ ಆಕ್ಷನ್ ನಡೆಸ್ತಾ ಇದ್ದಾರೆ. ಫಸ್ಟ್ ವೆಂಕಟೇಶ್ ಅಯ್ಯರ್ ಆದ್ರೆ ಎರಡನೇ ಪ್ಲೇಯರ್ ಜಾಕೋಬ್ ಡಫಿ. ಬ್ಯಾಕಪ್ ಒಳ್ಳೆ ಬ್ಯಾಕಪ್ ಪ್ಲೇಯರ್ ಹ್ಯಾಜಲ್ವುಡ್ ಅವ್ರಿಗೆ. ಹೌದು, ಇನ್ ಕೇಸ್ ಏನಾದ್ರು ಇವರು ಹ್ಯಾಜಲ್ವುಡ್ ಅವರು ಇಂಜುರಿ ಅಥವಾ ನ್ಯಾಷನಲ್ ಡ್ಯೂಟಿ ಮೇಲೆ ಹೋದ್ರೆ 100% ರಿಪ್ಲೇಸ್ಮೆಂಟ್ ಆಗಿ ಪರ್ಚೇಸ್ ಮಾಡಿರೋದು ಜಾಕೋಬ್ ಡಫಿನ. ಲುಂಗಿ ಅಂಗಡಿನ ರಿಲೀಸ್ ಮಾಡಿ ಇವ್ರನ್ನ ತಗೊಂಡಿದ್ದಾರೆ. ಒಳ್ಳೆ ಪ್ಲೇಯರ್ ನೇ ಬೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದು 2 crores ಗೆ ಬಂದಿದ್ದಾರೆ. ಹೌದು. ನೆಕ್ಸ್ಟ್ ಡೆತ್ ಓವರ್ ಅಲ್ಲೂ ಒಳ್ಳೆ ವೇರಿಯೇಷನ್ಸ್ ಇದೆ ಇವ್ರ ಹತ್ರ. ಹೌದು, ರೀಸೆಂಟ್ ಆಗಿ ಇವರು T20 ರ್ಯಾಂಕಿಂಗ್ಸ್ ಅಲ್ಲಿ ನಂಬರ್ 1 ಆಗಿದ್ರು. ಸೊ ಒಂದು ಒಳ್ಳೆ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಆರ್-ಸಿ-ಬಿ ಮ್ಯಾನೇಜ್ಮೆಂಟ್. ಎರಡನೇ ಪ್ಲೇಯರ್ ಆಗಿ ಜಾಕೋಬ್ ಡಫಿನ. ಮತ್ತೆ ಇನ್ನು ಅಪ್ಡೇಟ್ಸ್ ನೋಡೋದಾದ್ರೆ ಮತೀಶ ಪ್ರತಿರಾಣ್ ಅವರು ಹೈಯೆಸ್ಟ್ ಬಿಡ್ ಹೋಗಿದ್ದಾರೆ. ಫಾಸ್ಟ್ ಬೌಲರ್ಸ್ ಲಿಸ್ಟ್ ಅಲ್ಲಿ ಹೈಯೆಸ್ಟ್ ಬಿಡ್ ಹೋಗಿರೋದು 18 crores ಹೋಗಿದ್ದಾರೆ. KKR ಅವರು 18 crores ಪರ್ಚೇಸ್ ಮಾಡಿದ್ದಾರೆ. ಒಳ್ಳೆ ಬಿಡ್ಡೆ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ಲೇಯರ್ ನ ಪರ್ಚೇಸ್ ಮಾಡಿದ್ದಾರೆ. ಅವರು KKR ಅವರು ಎಲ್ಲಾ ಪ್ಲೇಯರ್ಸ್ ರಿಲೀಸ್ ಮಾಡಿದ್ರು. ಅವ್ರಿಗೂ ಅಷ್ಟೇ ಒಳ್ಳೆ ಬೈ ಅಂತಾನೆ ಹೇಳ್ಬೋದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 18 ಕೋಟಿಗೆ ಹೋಗ್ತಾರೆ ಅಂತ. 18 crores ಕೊಟ್ಟು KKR ಅವ್ರು ಪರ್ಚೇಸ್ ಮಾಡಿದ್ದಾರೆ. ಒಳ್ಳೆ ಪರ್ಚೇಸ್. ಫಾಸ್ಟ್ ಬೌಲಿಂಗ್ ಲೈನ್ ಅಪ್ ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟಿಂಗ್ ಅಲ್ಲಿ DC ಅವರು ಹೋಗಿದ್ರು ಇವ್ರಿಗೆ ಬಿಟ್ಟು. ಅದ್ರ ಜೊತೆ LSG ಅವರು ಜಾಯ್ನ್ ಆದ್ರು. ಫೈನಲಿ KKR ಗೆ ಸೋಲ್ಡ್ ಆಗಿದ್ದಾರೆ. ಹೌದು, KKR ಗೆ ಸೋಲ್ಡ್ ಆಗಿದ್ದಾರೆ. ಮತೀಶ ಪ್ರತಿರಾಣ ಫಾರ್ 18 crores. ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ರವಿ ಬಿಷ್ಣೋಯ್ ಅವರು ಒಳ್ಳೆ ಪ್ರೈಸ್ ಗೆ ಸೇಲ್ ಆಗಿದ್ದಾರೆ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇತ್ತು. ಹೌದು, ಮಿನಿಮಮ್ ಒಂದು 10 ಕೋಟಿಗೆ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವರು 7.20 crores ಗೆ ಸೇಲ್ ಆಗಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ಗೆ. ಹೌದು, ಇದ್ರ ಜೊತೆ ಇವ್ರಿಗೆ ಫೈಟ್ ಕೊಟ್ಟವರು SRH ಮತ್ತೆ RR. ಸೊ CSK ಅವ್ರು ಕೂಡ ಫೈಟ್ ಕೊಟ್ರು. ವಿನಯ್, ನೀನ್ ಮಿಸ್ಟೇಕ್ ಮಾಡಿದ್ಯಾ. CSK ಅವ್ರು ಫೈಟ್ ಕೊಟ್ರು. ಯಾಕಂತಂದ್ರೆ ಚಿದಂಬರಂ ಸ್ಟೇಡಿಯಂ ಬಂದ್ಬಿಟ್ಟು ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್. ಸೊ ಸ್ಪಿನ್ನರ್ಸ್ ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ CSK ಅವರು. ಸೊ ಫೈನಲ್ ಆಗಿ ರವಿ ಬಿಷ್ಣಾಯ್ 7.2 crores ಗೆ ರಾಜಸ್ಥಾನ್ ರಾಯಲ್ಸ್ ಗೆ ಜಾಯ್ನ್ ಆಗಿದ್ದಾರೆ. ಇನ್ನೊಂದು ಸ್ಯಾಡ್ ನ್ಯೂಸ್ ವಿನಯ್, ರಾಹುಲ್ ಚಾರ್ ಅವರು ಅನ್ಸೋಲ್ಡ್ ಆಗಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಹುಲ್ ಚಾರ್ ಅವರು ಅನ್ಸೋಲ್ಡ್ ಆಗ್ತಾರೆ ಅಂತ. ಸೊ ಎಕ್ಸ್ಪರ್ಟ್ಸ್ ಪ್ರಕಾರ ಕೂಡ ಇವರು ಯಾವ್ದಾದ್ರು ಒಂದು ಟೀಮ್ ಗೆ ಸೋಲ್ಡ್ ಆಗ್ತಾರೆ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಸೋಲ್ಡ್ ಆಗಿದ್ದಾರೆ. ಇದೇ ತರ ಫಾಸ್ಟ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಸ್ ನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.